Hello dear second PUC students, welcome back to our channel. Today we are learning about the drama Romeo and Juliet written by ವಿಲಿಯಂ ಶೇಕ್ಸ್ಪಿಯರ್. ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ರೋಮಿಯೋ ಆ್ಯಂಡ್ ಜೂಲಿಯೆಟ್ ನಾಟಕ ಇದನ್ನು ಬರೆದವರು ಯಾರಂತ ಹೇಳಿದ್ರೆ ವಿಲಿಯಂ ಶೇಕ್ಸ್ಪಿಯರ್. ಫಸ್ಟ್ ಆಫ್ ಆಲ್ ನಾವು ಏನು ಮಾಡೋಣ ಅಂತ ಹೇಳಿದ್ರೆ ವಿಲಿಯಂ ಶೇಕ್ಸ್ಪಿಯರ್ ಬಗ್ಗೆ ಒಂದು ಸ್ವಲ್ಪ ನೋಡಿಕೊಂಡು ಬರೋಣ. ಸೊ ಇಲ್ಲಿ ನಿಮ್ಮ ಪುಸ್ತಕದಲ್ಲಿಯೇ ಕೂಡ ಇದೆ ಏನಂತ, ವಿಲಿಯಂ ಶೇಕ್ಸ್ಪಿಯರ್ ಈಸ್ ಆ್ಯನ್ ಇಂಗ್ಲಿಷ್ ಪೋಯೆಟ್ ಆ್ಯಂಡ್ ಪ್ಲೇ ರೈಟ್. ಸೊ ಇಂಗ್ಲಿಷ್ ಕವಿಯಾಗಿದ್ದರು, ಜೊತೆಗೆ ಒಬ್ಬ ನಾಟಕಕಾರ ಕೂಡ ಆಗಿದ್ದರು. ವೈಡ್ಲಿ ರಿಗಾರ್ಡೆಡ್ ಆ್ಯಸ್ ದ ಗ್ರೇಟೆಸ್ಟ್ ರೈಟರ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಆ್ಯಂಡ್ ದ ವರ್ಲ್ಡ್ಸ್ ಪ್ರೀ ಎಮಿನೆಂಟ್ ಡ್ರಾಮಟಿಸ್ಟ್. ಇವರು ಒಬ್ಬ ಪ್ರಸಿದ್ಧ ನಾಟಕಕಾರ ಕೂಡ, ಜಗತ್ತಿನ ಒಬ್ಬ ಪ್ರಸಿದ್ಧ ನಾಟಕಕಾರ ಕೂಡ ಆಗಿದ್ದರು. ಹಿ ಈಸ್ ಆಫನ್ ಕಾಲ್ಡ್ ಇಂಗ್ಲೆಂಡ್ಸ್ ನ್ಯಾಷನಲ್ ಪೋಯೆಟ್. ಜೊತೆಗೆ ಇವರು ಇಂಗ್ಲೆಂಡಿನ ರಾಷ್ಟ್ರ ಕವಿ ಅನ್ನುವಂತಹ ಒಂದು ಬಿರುದನ್ನು ಕೂಡ ಪಡ್ಕೊಂಡಿದ್ರು. ದ ಬಾರ್ಡ್ ಆಫ್ ಎವನ್, ಹಿಸ್ ಪ್ಲೇಸ್ ಹ್ಯಾವ್ been translated into every major living language and are performed more often than those of any other playwright. ಸೊ ಇವರು ಒಬ್ಬರು ಬೆಸ್ಟ್ ಲ್ಯಾಂಗ್ವೇಜ್ನ ಒಬ್ಬ ಕವಿಯಾಗಿದ್ದರು, ಜೊತೆಗೆ ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ಕೂಡ ಕೊಟ್ಟಿದ್ದಾರೆ. ಒಳ್ಳೆಯ ಕವಿತೆಗಳನ್ನು, ಸೊನೆಟ್ಸ್ ಅಂತೇಳಿ ಹೇಳ್ತೇವಲ್ಲ, 14 ಲೈನ್ಸ್ ಇರುವಂಥದ್ದು. ಇವರ ಬಗ್ಗೆ ಇನ್ನೊಮ್ಮೆ ಬೇರೆ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಜೊತೆಗೆ ಒಬ್ಬ ಪ್ರಸಿದ್ಧ ನಾಟಕಕಾರನಾಗಿ ಇವತ್ತಿನ ನಮ್ಮ ತರಗತಿಯ ಮುಖ್ಯವಾದ ಒಂದು ಡ್ರಾಮಾ, ಅದರ ಒಂದು ಸ್ವಲ್ಪ 2 ಸ್ಟಾಂಜಾಸನ್ನು ಮಾತ್ರ ಈ ಒಂದು ನಮ್ಮ ಡ್ರಾಮಾದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಹೇಗೆ, ಯಾವ ರೀತಿ ಇದೆ, ಅದರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡು ಬರೋಣ. ಸೊ ಫಸ್ಟು ಒಂದು ಬ್ಯಾಕ್ಗ್ರೌಂಡನ್ನು ಕೊಟ್ಟಿದ್ದಾರೆ ನೋಡಿ ಡಿಯರ್ ಸ್ಟೂಡೆಂಟ್ಸ್. ದ ಟೂ ನೋಬಲ್ ಫ್ಯಾಮಿಲೀಸ್ ಆಫ್ ವೆರೋನಾ, ದ ಕ್ಯಾಪ್ಯುಲೇಟ್ಸ್ ಆ್ಯಂಡ್ ದ Montagues, were sworn enemies. Romeo and Juliet belonged to rival families. Old Lord Capulet hosted a grand supper. Though Romeo belonged to the family of Montagues, he attended the supper in disguise to see Rosaline. There he sees Juliet on the dance floor and he is fascinated by her beauty. After the dance, he learns that she is the daughter of Lord Capulet. She feels attracted to the man from the enemy family. The following verses express their implicit feelings for one another. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ನಾಟಕದ ಕೆಲವು 2 ಸ್ಟಾಂಜಾಸ್ ಇದೆಯಲ್ಲ, ಆ ಒಂದು ಸ್ಟಾಂಜಾದ ಬಗ್ಗೆ ಕಂಪ್ಲೀಟಾಗಿ ವಿತ್ ಇಂಗ್ಲೀಷ್ ಸಮರಿ ಜೊತೆಗೆ ಕನ್ನಡ ಸಮರಿಯನ್ನು ಸ್ಟಡಿ ಮಾಡೋಣ. ಅದರ ಜೊತೆಗೆ ಏನು ಮಾಡೋಣ ಅಂತ ಹೇಳಿದರೆ, ಮುಂದಿನ 2 ವಿಡಿಯೋದಲ್ಲಿ ಈ ಒಂದು ಚಾಪ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಬ್ಲೂ ಪ್ರಿಂಟಲ್ಲಿ ಎಷ್ಟು ಮಾರ್ಕ್ಸ್ ಇದೆ, ಜೊತೆಗೆ ಯಾವ ರೀತಿ ನಾವು 1 ಮಾರ್ಕ್ಸಿಗೆ ಎಷ್ಟು ಕ್ವಶನ್ಸ್ ಬರುತ್ತೆ, 3 ಮಾರ್ಕ್ಸಿಗೆ ಎಷ್ಟು, 4 ಮಾರ್ಕ್ಸಿಗೆ, ಈ ರೀತಿ ಅನಾಲಿಸಿಸ್ ಮಾಡಿ ಕ್ವಶನ್ ಆನ್ಸರ್ ಕೂಡ ನಾನು ನಿಮಗೆ ಹೇಳ್ತೇನೆ. ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ಕೂಡ ಕೊಡ್ತೇನೆ. ಜೊತೆಗೆ MCQದಲ್ಲಿ 1 ಮಾರ್ಕ್ಸಿಗೆ ಕಂಪ್ಲೀಟಾಗಿ ಇದು ಇದ್ದೇ ಇರುತ್ತೆ. ಅದರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ. ಹಾಗಾದರೆ ಬನ್ನಿ, ಇದರ ಒಂದು ಬ್ಯಾಕ್ಗ್ರೌಂಡ್, ಹಿನ್ನೆಲೆ ಏನಪ್ಪ ಇದೆ ಅಂತ ಹೇಳಿ ನೋಡಿದಾಗ, ದ ಟೂ ನೋಬಲ್ ಫ್ಯಾಮಿಲೀಸ್ ಆಫ್ ವೆರೋನಾ ಅನ್ನುವಂತಹ ಒಂದು ಸಿಟಿನಲ್ಲಿ 2 ಫ್ಯಾಮಿಲಿ ಇದ್ದರು. ನೋಬಲ್ ಫ್ಯಾಮಿಲಿ, ರಾಯಲ್ ಫ್ಯಾಮಿಲೀಸ್ ಇದ್ದರು. ದ ಕ್ಯಾಪ್ಯುಲೇಟ್ಸ್ ಆ್ಯಂಡ್ ಮಾಂಟೆಗ್ಯೂಸ್. ಕ್ಯಾಪ್ಯುಲೇಟ್ ಹಾಗೆ ಮಾಂಟೆಗ್ಯೂ ಅನ್ನುವಂತಹ ವೇರ್ ಸ್ವಾನ್ ಎನಿಮೀಸ್, ಅಂದರೆ ಬದ್ಧ ವೈರಿಗಳು ಅಂತ ಹೇಳಿ, ಯಾವುದೇ ರೀತಿಯಲ್ಲಿ ಕೂಡ ಅವರು ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲದಿರುವಂತಹ, ಜೊತೆಗೂಡಲಿಕ್ಕೆ ಸಾಧ್ಯನೇ ಇಲ್ಲದೆ ಇರುವಂತಹ ಶತ್ರುಗಳು ಈ ಒಂದು 2 ಫ್ಯಾಮಿಲಿಗಳಾಗಿದ್ದವು. ಯಾವ್ಯಾವುದು? ಕ್ಯಾಪ್ಯುಲೇಟ್ಸ್ ಮತ್ತು ಮಾಂಟೆಗ್ಯೂಸ್. ಸೊ ಕಂಪ್ಲೀಟಾಗಿ ಈ ಒಂದು ಕಡ್ಡಾಯವಾಗಿ ಕ್ಯಾಪ್ಯುಲೇಟ್ ಮತ್ತು ಮಾಂಟೆಗ್ಯೂ ಅನ್ನುವಂಥ ಫ್ಯಾಮಿಲಿ ನೇಮನ್ನು ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ಜೊತೆಗೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಬಿಲಾಂಗ್ ಟು ರೈವಲ್ ಫ್ಯಾಮಿಲೀಸ್. ರೋಮಿಯೋ ಮತ್ತು ಜೂಲಿಯೆಟ್ ಏನಿದಾರಲ್ಲ, ಈ ಒಂದು ನಮ್ಮ ನಾಟಕದ ಹೀರೋಯಿನ್ ಇಬ್ಬರೂ ಕೂಡ ಈ ಒಂದು ರೈವಲ್ ಫ್ಯಾಮಿಲಿಯ ಏನಾಗಿದ್ದರು, ಈ ಒಂದು ರೈವಲ್ ಫ್ಯಾಮಿಲಿಗೆ ಸೇರಿದವರಾಗಿದ್ದರು. ಇಲ್ಲಿ ನೋಡಿ, ಓಲ್ಡ್ ಲಾರ್ಡ್ ಕ್ಯಾಪ್ಯುಲೇಟ್ ಹಾಸ್ಟೆಡ್ ದ ಗ್ರ್ಯಾಂಡ್ ಸಪ್ಪರ್. ಇಲ್ಲಿ ಕ್ಯಾಪ್ಯುಲೇಟ್ನ ಲಾರ್ಡ್, ಅವರ ರಾಜ ಏನು ಮಾಡಿದ್ದ, ಒಂದು
ಪಾರ್ಟಿಯನ್ನು ಅರೇಂಜ್ ಮಾಡಿದ್ದ. ಇಲ್ಲಿ ಸಪ್ಪರ್ ಅಂತ ಹೇಳಿದ್ರೆ ದೊಡ್ಡ ಪಾರ್ಟಿ, ರಾತ್ರಿಯ ಒಂದು ಡಿನ್ನರನ್ನು ಅರೇಂಜ್ ಮಾಡಿದರು. ಧೋ ರೋಮಿಯೋ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಮಾಂಟೆಗ್ಯೂ. ಇಲ್ಲಿ ಪಾರ್ಟಿಯನ್ನು ಅರೇಂಜ್ ಮಾಡಿದವರು ಯಾರಪ್ಪ ಅಂತ ಹೇಳಿದ್ರೆ ಕ್ಯಾಪ್ಯುಲೇಟ್ನವರು. ಹಾಗೇನೆ ಬಟ್ ಇಲ್ಲಿ ಕ್ಯಾಪ್ಯುಲೇಟ್ಗೆ ಯಾರು ಬಿಲಾಂಗ್ಡ್ ಆಗಿದ್ರು ಅಂದರೆ ಜೂಲಿಯೆಟ್ ಬಿಲಾಂಗ್ ಟು ಕ್ಯಾಪ್ಯುಲೇಟ್ ಫ್ಯಾಮಿಲಿ, ಬಟ್ ರೋಮಿಯೋ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಮಾಂಟೆಗೋ. ಇಲ್ಲಿ ರೋಮಿಯೋ ಯಾರ ಒಂದು ಫ್ಯಾಮಿಲಿಯವನಾಗಿದ್ದ? ಮಾಂಟೆಗ್ಯೂ. ನೆನಪಲ್ಲಿ ಇಟ್ಕೋರಿ, ರೋಮಿಯೋ ಬಿಲಾಂಗ್ ಟು ಮಾಂಟೆಗ್ಯೂ ಫ್ಯಾಮಿಲಿ ಆ್ಯಂಡ್ ಜೂಲಿಯೆಟ್ ಬಿಲಾಂಗ್ ಟು ಕ್ಯಾಪ್ಯುಲೇಟ್ ಫ್ಯಾಮಿಲಿ. He attended the supper in disguise to see ರೋಸ್ಲಿನ್. ಇಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದರೆ, ರೋಮಿಯೋ ಇದಾನಲ್ಲ, ಇವನು ಈಗಾಗಲೇ ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದ, ಪ್ರೀತಿಯಲ್ಲಿ ಮುಳುಗಿದ್ದ, ಪ್ರೀತಿಯಲ್ಲಿ ಇದ್ದ ಅಂತ ಹೇಳಿ. ಬಟ್ ಅವಳ ಹೆಸರೇನಪ್ಪ ಅಂತ ಹೇಳಿದ್ರೆ ರೋಸ್ಲಿನ್ ಅನ್ನುವಂಥವಳನ್ನು ಬಹಳಷ್ಟು ಇಷ್ಟಪಟ್ಟಿದ್ದ. ಜೊತೆಗೆ ಅವಳಿಂದ ಅವನಿಗೆ ಭಾಳಷ್ಟು ಆಘಾತ ಆಗಿತ್ತು. ಅವನನ್ನು ಇಷ್ಟಪಡ್ತಾ ಇರಲಿಲ್ಲ, ಅವಳು ಅವನನ್ನು ನಿರಾಕರಿಸಿದ್ಲು. ಈ ಒಂದು ಉದ್ದೇಶದಿಂದ ಅವನೇನು ಮಾಡ್ತಾನೆ, ಇವನ ಫ್ರೆಂಡ್ ಒಬ್ಬ ಇದ್ದ, ಅವನ ಫ್ರೆಂಡ್ ಏನು ಮಾಡಿದ್ದ ಅಂತ ಹೇಳಿದರೆ ರೋಮಿಯೋನನ್ನು ಈ ಒಂದು ಪಾರ್ಟಿಗೆ ಕರ್ಕೊಂಡು ಹೋಗಿದ್ದ. ಆ ಒಂದು ಪಾರ್ಟಿಯಲ್ಲಿ ಏನಾಗಿದೆ, ದೇರ್ ಹಿ ಸೀಸ್ ಜೂಲಿಯೆಟ್ ಆನ್ ದ ಡಾನ್ಸ್ ಫ್ಲೋರ್ ಆ್ಯಂಡ್ ಈಸ್ ಫ್ಯಾಸಿನೇಟೆಡ್ ಬೈ ಹರ್ ಬ್ಯೂಟಿ. ಆ ಒಂದು ಸಪ್ಪರಿಗೆ ಹೋದಾಗ, ಪಾರ್ಟಿಗೆ ಹೋದಂಥ ಸಂದರ್ಭದಲ್ಲಿ ನೀವು ಎಕ್ಸಾಮ್ ಟೈಮಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ಈ ಒಂದು ಸಪ್ಪರ್ ಅನ್ನುವಂತಹ ಒಂದು ಗ್ರ್ಯಾಂಡ್ ಪಾರ್ಟಿ ಅಂತ ಹೇಳಿ ಏನು ಬರೀಲಿಕ್ಕೆ ಹೋಗಬೇಡ್ರಿ, ಗ್ರ್ಯಾಂಡ್ ಸಪ್ಪರ್ ಅಂತ ಹೇಳಿ ಅದನ್ನು ಬರೀರಿ. ಜೊತೆಗೆ ದೇರ್ ಹಿ ಸೀಸ್ ಜೂಲಿಯೆಟ್. ಆ ಒಂದು ಪಾರ್ಟಿಯಲ್ಲಿ ಯಾರನ್ನ ನೋಡ್ತಾನೆ? ಜೂಲಿಯೆಟ್ಟಳನ್ನು ನೋಡ್ತಾನೆ. ಅವಳ ಒಂದು ಸೌಂದರ್ಯಕ್ಕೆ ಅವನೇನಾಗ್ತಾನೆ? ಅಟ್ರ್ಯಾಕ್ಷನ್ ಆಗ್ತಾನೆ, ಆಕರ್ಷಿತನಾಗ್ತಾನೆ. ಆಫ್ಟರ್ ದ ಡಾನ್ಸ್ ಹೀ ಲರ್ನ್ಸ್ ದ್ಯಾಟ್ ಶೀ ಈಸ್ ದ ಡಾಟರ್ ಆಫ್ ಲಾರ್ಡ್ ಕ್ಯಾಪ್ಯುಲೇಟ್. ಆಫ್ಟರ್ ದ ಡಾನ್ಸ್ ಮುಗಿದ ಮೇಲೆ ಗೊತ್ತಾಗುತ್ತೆ ಅವಳು ಯಾರ ಮಗಳಾಗಿದ್ಲು ಅಂತ ಹೇಳಿದ್ರೆ ಕ್ಯಾಪ್ಯುಲೇಟ್ನ ರಾಜನ ಮಗಳಾಗಿದ್ಲು ಅಂತ ಹೇಳಿ ಗೊತ್ತಾಗುತ್ತೆ. ಶಿ ಫೀಲ್ಸ್ ಅಟ್ರಾಕ್ಟೆಡ್ ದ ಮ್ಯಾನ್ ಫ್ರಮ್ ದ ಎನಿಮಿ ಫ್ಯಾಮಿಲಿ. ಸೊ ಆಲ್ಸೋ ಶಿ ಮೀನ್ಸ್ ಜೂಲಿಯೆಟ್ ಫೀಲ್ಸ್ ಅಟ್ರಾಕ್ಟೆಡ್ ಟು ದ ಮ್ಯಾನ್ ಫ್ರಮ್ ಎನಿಮಿ ಫ್ಯಾಮಿಲಿ. ದ ಫಾಲೋವಿಂಗ್ ವರ್ಸಸ್ ಎಕ್ಸ್ಪ್ರೆಸ್ ದೇಯರ್ ಇಂಪ್ಲಿಸಿಟ್ ಫೀಲಿಂಗ್ಸ್ ಫಾರ್ ಒನ್ ಅನದರ್. ಸೊ ಆ ಒಂದು ಸಂದರ್ಭದಲ್ಲಿ, ಆ ಒಂದು ಡಾನ್ಸಿಗೆ ಹೋದಂಥ ಸಂದರ್ಭದಲ್ಲಿ, ಪಾರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಅವರಿಬ್ಬರು ಇಷ್ಟಪಡ್ತಾರೆ. ಆ ಒಂದು ಫೀಲಿಂಗ್ಸನ್ನು ಈ ಒಂದು 2 ವರ್ಸಸ್ಸಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಯಾವ್ಯಾವುದಪ್ಪ ಅಂತ ಹೇಳಿದ್ರೆ, ಇಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಆ್ಯಕ್ಟ್ 1 ಸೀನ್ 5 ರೋಮಿಯೋನ ಒಂದು ಏನಪ್ಪ ಅಂತ ಹೇಳಿದ್ರೆ ಜೂಲಿಯೆಟ್ಲ ಕುರಿತಾಗಿ ಕೆಲವೊಂದು ಡಿಸ್ಕ್ರೈಬ್ಸನ್ನು ಹೇಳಿದ್ದಾನೆ, ವರ್ಣನೆ ಮಾಡಿದ್ದಾನೆ. ಅವು ಏನೇನಂತ ಹೇಳಿ ನೋಡೋಣ ಬನ್ನಿ. ರೋಮಿಯೋ: Oh, she doth teach the torches to burn bright. It seems she hangs upon the cheek of night as a rich jewel in an Ethiop's ear. Beauty too rich for use, for earth too dear. She shows a snowy dove drooping with crows, as yonder lady over her fellows shows. The measure done, I will watch her place of stand, and touching hers make blessed my rude hand. Did my heart love till now, forswear its sight? For I never saw true beauty till this night. So, in this paragraph, Romeo describes Juliet's beauty. Oh, she doth teach the torches to burn bright. Romeo says that Juliet teaches the torches to burn bright. ರೋಮಿಯೋ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಇಲ್ಲಿ ದೀಪಗಳೇನು ಉರಿತಾ ಇರ್ತಾವಲ್ಲ, ಲೈಟ್ಗಳೇನು ಉರಿತಾ ಇರ್ತಾವಲ್ಲ, ಆ ಲೈಟ್ಗಳಿಗೆ ಹೇಗೆ ಬೆಳಗಬೇಕು, ಹೇಗೆ ಉರಿಬೇಕು ಅಂತ ಹೇಳಿಕೊಡುವ ಹಾಗೆ ಅವಳು ಅಷ್ಟು ಬ್ರೈಟ್ ಆಗಿದ್ದಾಳೆ, ಅಷ್ಟು ಹೊಳಪನ್ನು ಹೊಂದಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ಇಲ್ಲಿ ಅವಳ ಒಂದು ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್,
It seems she hangs upon the cheek of night as a rich jewel in an Ethiop's ear. She hangs upon the cheek of night like a rich jewel in an Ethiope's ear. ಸೊ ಇಲ್ಲಿ ಇಥಿಯೋಪ್ಸ್ ಇಯರ್ ಅಂತ ಹೇಳಿದ್ರೆ ಆಫ್ರಿಕನ್ ಮಹಿಳೆಯರು, ನಿಗ್ರೋಸ್ನ ಮಹಿಳೆಯರೆಲ್ಲ ಏನು ಹಾಕ್ಕೊಂಡಿರ್ತಾರೆ, ಆಭರಣಗಳನ್ನು, ರಿಚ್ ಜುವೆಲನ್ನು ಹಾಕ್ಕೊಂಡಿರ್ತಾರೆ. ಅಂದರೆ ಬಹಳಷ್ಟು ಚೆನ್ನಾಗಿ ಕಾಣಿಸುವಂತಹ, ಬಹಳಷ್ಟು ಹೊಳಪಿರುವಂತಹ ಬಂಗಾರವನ್ನು ಹಾಕ್ಕೊಂಡಿರ್ತಾರೆ. ಅವರು ನೋಡೋದಕ್ಕೆ ಎಷ್ಟೇ ಬ್ಲ್ಯಾಕ್ ಬಣ್ಣ ಇದ್ರೂ ಕೂಡ ಅವರು ಹಾಕ್ಕೊಂಡಿರುವಂತಹ ಏನು ಇಯರಿಂಗ್ಸ್ ಇರ್ತದಲ್ಲ, ಆ ಒಂದು ಇಯರಿಂಗ್ಸು ಭಾಳಷ್ಟು ಹೊಳಪನ್ನು ಹೊಂದಿರ್ತದೆ, ರಿಚ್ ಜುವೆಲನ್ನು ಹಾಕ್ಕೊಂಡಿರ್ತಾರೆ. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಆ್ಯಸ್ ಅ ರಿಚ್ ಜುವೆಲ್ ಇನ್ ಆ್ಯನ್ ಇಥಿಯೋಪ್ಸ್ ಇಯರ್. ಅವಳ ಕೆನ್ನೆಗಳು ಹೇಗೆ ಹೊಳಿತಾ ಇದೆಯಪ್ಪ ಅಂತ ಹೇಳಿದರೆ, ಆ ಇಥಿಯೋಪ್ಸ್ನ ಮಹಿಳೆಯರು ಹಾಕೊಳ್ತಾ ಇರುವಂತಹ, ಕಿವಿಗೆ ಧರಿಸ್ತಾ ಇರುವಂತಹ, ವೇರ್ ಮಾಡುವಂತಹ ರಿಚ್ ಜುವೆಲ್ನ ಹಾಗೆ ಅವಳ ಕೆನ್ನೆಗಳು ಕಾಣಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ, ಡಿಸ್ಕ್ರೈಬ್ ಮಾಡ್ತಾ ಇದ್ದಾನೆ. ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟು ಡಿಯರ್. So, shows a snowy dove trooping with crows. She looks like a snowy dove trooping with crows. She appears as the true beauty on earth. ಇಡೀ ಭೂಮಿಯ ಮೇಲೆ ನಿಜವಾಗಿಯೂ ಸಿಗುವಂತಹ, ಅಂದರೆ ಇದುವರೆಗೂ ಕೂಡ ಸಿಗದೇ ಇರುವಂತಹ ಸೌಂದರ್ಯದ ಗಣಿಯಾಗಿ ಯಾರು ಕಾಣಿಸ್ತಾ ಇದ್ದಾರೆ? ಜೂಲಿಯಟ್ ಕಾಣಿಸ್ತಾ ಇದ್ದಾಳೆ ರೋಮಿಯೋಗೆ. ಸೊ ಶೋಸ್ ಅ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಕ್ರೌಸ್. ಸ್ನೋವಿ ಡವ್ ಅಂತ ಹೇಳಿದ್ರೆ ಬಾತುಕೋಳಿ. ಸ್ನೋವಿ ಡವ್ ಅಂದರೆ ಈ ಹಿಮದ ಬಣ್ಣವನ್ನು ಹೊಂದಿರುವಂತಹ ಬಾತುಕೋಳಿ. ಸ್ನೋವಿ ಡವ್ ಅಂತ ಹೇಳಿದ್ರೆ ಇಲ್ಲಿ ರೋಮಿಯೋ ಜೂಲಿಯಟ್ಗಳನ್ನು ಸ್ನೋವಿ ಡವ್ಗೆ ಹೋಲಿಸ್ತಾ ಇದ್ದಾನೆ. ಜೊತೆಗೆ ಅವಳ ಜೊತೆಗೆ ಡಾನ್ಸ್ ಮಾಡ್ತಾ ಇರುವಂತಹ ಉಳಿದಂತಹ ಡಾನ್ಸರ್ಸ್ಗಳನ್ನು ಕಾಗೆಗಳಿಗೆ ಹೋಲಿಸ್ತಾ ಇದ್ದಾನೆ. ಸೊ ಶೋಸ್ ಅ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಕ್ರೌಸ್. ಬಿಳಿ ಕಾಗೆಗಳ ಒಂದು ಗುಂಪಿನಲ್ಲಿ ಬಿಳಿಯಾದ ಒಂದು ಬಾತುಕೋಳಿ ಹಾಗೆ ಕಾಣಿಸ್ತಾ ಇದ್ದಾಳೆ ಯಾರಿಗೆ? ರೋಮಿಯೋಗೆ. ಆಸ್ ಅ ಯಾಂಡರ್ ಲೇಡಿ ಓವರ್ ಹರ್ ಫೆಲೋ ಶೋಸ್ ದ ಮೆಸರ್ಡನ್ ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ಮೆಸರ್ಡನ್ ಅಂದರೆ ಈಗಾಗಲೇ ಆ ಒಂದು ಡಾನ್ಸ್ ಮುಗಿದಂತಹ ಸಂದರ್ಭದಲ್ಲಿ ಅವನು ಏನನ್ನು ಇಷ್ಟಪಡ್ತಾನೆ ಅಂತ ಹೇಳಿದ್ರೆ, ಅವಳು ನಿಂತಿರುವಂತಹ ಅವಳು ಯಾವ ಪ್ಲೇಸಲ್ಲಿ ನಿಂತಿದ್ಲಲ್ಲ ಆ ಒಂದು ಪ್ಲೇಸನ್ನು ನೋಡೋದಕ್ಕೆ ಇಷ್ಟಪಡ್ತಾನೆ. ಜೊತೆಗೆ ಟಚಿಂಗ್ ಹರ್ಸ್ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್. ಅವಳ ಕೈಗಳನ್ನು ಹಿಡ್ಕೊಂಡು, ಅಂದರೆ ತನ್ನ ಬಿರುಸಾದ ಒಂದು ರೂಡ್ ಹ್ಯಾಂಡಲ್ಲಿ, ಬಿರುಸಾದ ಒಂದು ಕೈಗಳಿಂದ ಅವಳನ್ನು ಟಚ್ ಮಾಡಬೇಕಂತ ಹೇಳಿ ಅವನು ಇಲ್ಲಿ ಆಸೆ ಪಡ್ತಾ ಇದ್ದಾನೆ. ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಫೋರ್ಸ್ವೇರ್ ಇಟ್ ಸೈಟ್. ಇದುವರೆಗೂ ಕೂಡ ನಾನು ನೋಡದೇ ಇರುವಂತಹ ಸೌಂದರ್ಯದ ಗಣಿ, ಸೌಂದರ್ಯವತಿ ಯಾರು ಅಂತ ಹೇಳಿದ್ರೆ ಈ ಒಂದು ಜೂಲಿಯಟ್ ಆಗಿದ್ದಾಳೆ. ಜೊತೆಗೆ ಅವನು ಇದುವರೆಗೂ ಕೂಡ ಪ್ರೀತಿ ಮಾಡದೆ, ಯಾಕೆ ರೋಸಲಿನ್ ಕೇವಲ ಅಟ್ರಾಕ್ಷನಿಗೋಸ್ಕರ ಅವನು ಇಷ್ಟಪಟ್ಟಿರ್ಬೋದು, ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ರೋಮಿಯೋ ಜೂಲಿಯಟ್ಗಳನ್ನು ಹಾರ್ಟಲ್ಲಿ, ಅಂದರೆ ಮನಸ್ಸಲ್ಲೇ ಅವಳು ಮೂಡಿದ ಹಾಗೆ, ಮನಸ್ಸಿಂದನೇ ಅವಳನ್ನು ಭಾಳಷ್ಟು ಇಷ್ಟಪಟ್ಟವನ ಹಾಗೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಈ ಒಂದು ರಾತ್ರಿಯಲ್ಲಿ ನಾ ಏನು ನೋಡಿದ್ದೇನಲ್ಲ, ಇಂತಹ ಒಂದು ಬ್ಯೂಟಿ ಇದುವರೆಗೆ ಕೂಡ ನಾನು ನೋಡೇ ಇಲ್ವೇನೋ ಅನ್ನುವ ಹಾಗೆ ಇಲ್ಲಿ ರೋಮಿಯೋ ಜೂಲಿಯಟ್ಗಳನ್ನು ವರ್ಣನೆ ಮಾಡ್ತಾ ಇದ್ದಾನೆ. ರೋಮಿಯೋ ಸೇಸ್ ದಟ್ ಜೂಲಿಯಟ್ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಲೈಕ್ ಅ ರಿಚ್ ಜುವೆಲ್ ಇನ್ ಆನ್ ಇಥಿಯೋಪ್ಸ್ ಇಯರ್. She looks like a snowy dove trooping with crows. She appears as a true beauty on earth. Here, Romeo glorifies the beauty of Juliet. He finds that her beauty surpasses the brightness of the burning torches. ಡಿಯರ್ ಸ್ಟೂಡೆಂಟ್ಸ್, ಇದು ಏನಪ್ಪ ಅಂತ ಹೇಳಿದ್ರೆ ರೋಮಿಯೋ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಳನ್ನು ಅಷ್ಟು ಇಷ್ಟಪಟ್ಟಿದ್ದಾನೆ, ಜೊತೆಗೆ ಅವಳ ಸೌಂದರ್ಯವನ್ನು ವರ್ಣನೆ ಮಾಡ್ತಾ ಇದ್ದಾನೆ.
Romeo was fascinated by the rich and rare beauty of Juliet. He expresses his desire to touch her and make blessed his rude hand. He openly admits that he had never seen such a true beauty in his life. ಸೊ ಈ ರೀತಿಯಾಗಿ ಅವನು ಇದುವರೆಗೂ ಕೂಡ ನೋಡದೇ ಇರುವಂತಹ ಬ್ಯೂಟಿಯನ್ನು ಎಲ್ಲಿ ನೋಡಿದ್ದಾನೆ ಅಂತ ಹೇಳಿದ್ರೆ ಆ ಒಂದು ರಾತ್ರಿಯಲ್ಲಿ ನೋಡ್ತಾ ಇದ್ದಾನೆ ಅಂತ ಹೇಳಿ ಆ್ಯಕ್ಟ್ 1 ಸೀನ್ 5ಅಲ್ಲಿ ಏನಾಗಿದೆ ವರ್ಣನೆ ಮಾಡ್ತಾ ಇದ್ದಾನೆ ರೋಮಿಯೋ ಜೂಲಿಯೆಟ್ಗಳನ್ನು. ಸೊ ಜೂಲಿಯೆಟ್ ಫೀಲಿಂಗ್ಸ್ ಫಾರ್ ರೋಮಿಯೋಸ್, ಹಾಗೆಯೇ ರೋಮಿಯೋನ ಬಗ್ಗೆ ಜೂಲಿಯೆಟ್ ಯಾವ ರೀತಿ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ನೋಡಿ, ಕಮ್ ನೈಟ್ ಕಮ್ ರೋಮಿಯೋ ಕಮ್ ಥೋ ಡೇ ಇನ್ ನೈಟ್ ಫಾರ್ ಥೋ will lie upon the wings of night, whiter than new snow on a raven's back. Come gentle night, come loving black broad night, give me my Romeo, and when I shall die, take him and cut him out in little stars, and he will make the face of heaven so fine that all the world will be in love with night and pay no worship to the garish sun. ಆ್ಯಕ್ಟ್ 3 Scene 2ನಲ್ಲಿ ಜೂಲಿಯೆಟ್ ರೋಮಿಯೋನನ್ನು ಕುರಿತಾಗಿ ವರ್ಣನೆ ಮಾಡ್ತಾ ಇದ್ದಾಳೆ. ಸೊ ಒಮ್ಮೆ ಇಂಗ್ಲೀಷಲ್ಲಿ ನಾವು ಇದನ್ನು ಏನು ಮಾಡೋಣ, ಸಮರೈಸೇಷನ್ ಮಾಡಿಕೊಂಡು ಬರೋಣ ನೋಡಿ. ಜೂಲಿಯೆಟ್ ಸೇಸ್ ದ್ಯಾಟ್ ರೋಮಿಯೋ ಕಮ್ಸ್ ಆಸ್ ಡೇ ಇನ್ ನೈಟ್, he lies upon the wings of night, he appears like new snow on raven's back, he makes the face of heaven so fine by becoming little stars after the death. Then the world will be love with night and hate the garish sun. Here Juliet is also equally fascinated by the handsome and bright personality of Romeo. That's why she begs gentle night to give her Romeo. It shows intensity of her love feelings. ಸೊ ಕಮ್ ನೈಟ್ ಕಮ್ ರೋಮಿಯೋ ಕಮ್ ಥೋ ಡೇ ಇನ್ ನೈಟ್, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗಾಗಲೇ ನಾವು ತಿಳ್ಕೊಂಡ ಹಾಗೆ ಇಬ್ಬರೂ ಕೂಡ ರೈವಲ್ ಫ್ಯಾಮಿಲಿ, ಮಾಂಟೆಗ್ಯೂ ಮತ್ತು ಕ್ಯಾಪ್ಯುಲೇಟ್ ಫ್ಯಾಮಿಲಿ ರೈವಲ್ ಫ್ಯಾಮಿಲಿ ಆಗಿದ್ದರು, ಸ್ವಾನ್ ಎನಿಮೀಸ್ ಆಗಿದ್ದರು. ಜೊತೆಗೆ ಇವರಿಬ್ಬರು ಕೂಡ ಸೇರಲಿಕ್ಕೆ ಸಾಧ್ಯನೇ ಆಗದೆ ಇರುವಂತಹ ಒಂದು ಏನಪ್ಪ ಅಂತ ಹೇಳಿದ್ರೆ ಎರಡು ಡಿವಿಷನ್ ಆಗಿರೋದ್ರಿಂದ ಅವರಿಬ್ಬರು ಯಾವುದೇ ಕಾರಣಕ್ಕೂ ಕೂಡ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಜೂಲಿಯಟ್ ಏನು ಹೇಳ್ತಾ ಇದ್ದಾಳೆ ಇಲ್ಲಿ ಅಂತ ಹೇಳಿದ್ರೆ, ಕಮ್ ನೈಟ್ ಕಮ್ ರೋಮಿಯೋ, ರಾತ್ರಿಗೆ ಕರಿತಾ ಇದ್ದಾಳೆ. ಆ ಒಂದು ರಾತ್ರಿಯಲ್ಲಿ ಯಾರು ಬರಬೇಕು ಅಂತೇಳಿ ಆಸೆ ಪಡ್ತಾ ಇದ್ದಾಳೆ, ರೋಮಿಯೋ ಬರಬೇಕಂತ ಹೇಳಿ ಆಸೆ ಪಡ್ತಾ ಇದ್ದಾಳೆ. ಥೋ ಡೇ ಇನ್ ನೈಟ್ ಫಾರ್ ಥೋ ವೈಲ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್, ರಾತ್ರಿ ಅನ್ನುವಂತಹ ಇಲ್ಲಿ ಹೊಗಳ್ತಾ ಇದ್ದಾರೆ. ರೂಪಕದಲ್ಲಿ ಏನಪ್ಪ ಮೆಟಫರಲ್ಲಿ ಇದೆಯಲ್ಲ, ಇದು ಹೊಗಳ್ತಾ ಇದ್ದಾರೆ ಏನಂತ, ಫಾರ್ ಥೋ ವಿಲ್ಟ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್, ರಾತ್ರಿ ಅನ್ನುವಂತಹ ರೆಕ್ಕೆಯ ಮೇಲೆ ಯಾರು ಬರಬೇಕು, ರೋಮಿಯೋ ಬರಬೇಕು ಅಂತ ಹೇಳಿಕೊಂಡು ಆಸೆ ಪಡ್ತಾ ಇದ್ದಾಳೆ. ವೈಟರ್ ದ್ಯಾನ್ ನ್ಯೂ ಸ್ನೋ ಆನ್ ರೇವನ್ಸ್ ಬ್ಯಾಕ್, ರೇವನ್ ಅಂತ ಹೇಳಿದ್ರೆ ಇಲ್ಲಿ ಕಾಗೆ ಅನ್ನುವಂಥ ಅರ್ಥ. ಕರಿ ಕಾಗೆಯ ಮೇಲೆ ಹಿಮದ ಒಂದು ಬಿಂದು ಅಥವಾ ಹಿಮದ ಒಂದು ತುಂಡು ಯಾವ ರೀತಿ ಎದ್ದು ಕಾಣಿಸ್ತದಲ್ಲ, ಆ ರೀತಿಯಾಗಿ ಬಿಳಿಯಾದ ಒಂದು ಹಿಮದ ಹಾಗೆ ಯಾರ ಮೇಲೆ, ರೇವನ್ಸ್ ಬ್ಯಾಕ್ ಕಾಗೆಯ ಮೇಲೆ ಕಾಗೆಯ ಮೇಲೆ ಬಿದ್ದಿರುವಂಥ ಒಂದು ಹಿಮದ ತುಂಡಿಗೆ ಯಾರನ್ನ ಹೋಲಿಸ್ತಾ ಇದ್ದಾಳೆ ಇಲ್ಲಿ, ರೋಮಿಯೋನನ್ನು ಹೋಲಿಸ್ತಾ ಇದ್ದಾಳೆ. ಕಮ್ ಜೆಂಟಲ್ ನೈಟ್, ರಾತ್ರಿಗೆ ಕಮ್ ಜೆಂಟಲ್ ನೈಟ್, ರಾತ್ರಿ ಜೆಂಟಲ್ ನೈಟ್ ಬಾ ಇಲ್ಲಿ. ಲವಿಂಗ್ ಬ್ಲ್ಯಾಕ್ ಬ್ರೋಡ್ ನೈಟ್, ಹೇಗೆ ಬ್ಲ್ಯಾಕ್ ಬ್ರೋಡ್ ಅಂತ ಹೇಳಿದ್ರೆ ಕರಿ ಹುಬ್ಬಿನ ಹಾಗೆ ಇರುವಂತಹ ರಾತ್ರಿಯೇ ಬಾ ಇಲ್ಲಿ. ಹಾಗೆಯೇ ಗಿವ್ ಮೀ ಮೈ ರೋಮಿಯೋ, ನನ್ನ ರೋಮಿಯೋನನ್ನು ಕರ್ಕೊಂಡು ಬಾ. ಆ್ಯಂಡ್ ವೆನ್ ಐ ಶಾಲ್ ಡೈ, ನಾನು ಏನಾದರೂ ಸತ್ತಂಥ ಸಂದರ್ಭದಲ್ಲಿ
ಟೇಕ್ ಹಿಮ್ ಆ್ಯಂಡ್ ಔಟ್ ಇನ್ ಲಿಟಲ್ ಸ್ಟಾರ್. ಅವನನ್ನು ತಗೊಂಡು ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್. ಅವನನ್ನು ತಗೊಂಡು ಬಂದು ಏನು ಮಾಡಬೇಕು ನೀನು, ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಅವನನ್ನು ನಕ್ಷತ್ರವನ್ನಾಗಿ ಮಾಡು. ಆ್ಯಂಡ್ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ಇಲ್ಲಿ ರಾತ್ರಿ ಆಕಾಶದಲ್ಲಿ ಸ್ವರ್ಗದ ಇಲ್ಲಿ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್. ಇಲ್ಲಿ ಏನಾಗಬೇಕಂತ ಹೇಳಿದ್ರೆ ಲಿಟಲ್ ಸ್ಟಾರನ್ನಾಗಿ ಕಟ್ ಮಾಡಿ ಅವನನ್ನು ಲಿಟಲ್ ಸ್ಟಾರ್ ಆಗಿ ಮಾಡಬೇಕು. ಜೊತೆಗೆ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ರಾತ್ರಿ ಅನ್ನುವಂತಹ ಸ್ವರ್ಗದ ಒಂದು ಆಕಾಶದಲ್ಲಿ ಅವನು ಹೊಳಿತಾ ಇರಬೇಕು. ಜೊತೆಗೆ ದ್ಯಾಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್. ರಾತ್ರಿ ಅನ್ನುವಂಥ ಸ್ವರ್ಗದಲ್ಲಿ ಹೊಳಿತಾ ಇರುವಂಥ ನಕ್ಷತ್ರವನ್ನು, ಜೊತೆಗೆ ರಾತ್ರಿಯನ್ನು ಎಲ್ಲರೂ ಕೂಡ ಇಷ್ಟಪಡಬೇಕು, ಪ್ರಪಂಚದಲ್ಲಿರುವಂಥ ಎಲ್ಲರೂ ಕೂಡ ಇಷ್ಟಪಡಬೇಕು. ಆ್ಯಂಡ್ ಪೇ ನೋ ವರ್ಷಿಪ್ ಟು ದ ಗ್ಯಾರಿಶ್ ಸನ್. ಪ್ರಖರವಾಗಿ ಬಿರುಸಾಗಿ ಜೊತೆಗೆ ಸುಡು ಹೊಳಿತಾ ಇರುವಂತಹ ಸೂರ್ಯನನ್ನು ಪೂಜೆ ಮಾಡಬಾರ್ದು. ಯಾರನ್ನು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ರೋಮಿಯೋನನ್ನು ಪೂಜೆ ಮಾಡಬೇಕು. ಹಾಗಾಗಿ ಅವನನ್ನು ಏನು ಮಾಡಬೇಕು, ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್. ಅವನನ್ನು ಕರ್ಕೊಂಡು ಬಂದು ಅವನನ್ನು ಏನು ಮಾಡಬೇಕು, ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಅವನನ್ನು ಲಿಟಲ್ ಸ್ಟಾರ್ಸ್, ಚಿಕ್ಕ ಚಿಕ್ಕ ನಕ್ಷತ್ರಗಳನ್ನಾಗಿ ಮಾಡಬೇಕು. ಆ್ಯಂಡ್ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ರಾತ್ರಿ ಅನ್ನುವಂತಹ ಒಂದು ನಕ್ಷತ್ರದಲ್ಲಿ ಹೊಳಿತಾ ಇರುವಂಥ ನಕ್ಷತ್ರಗಳು ಬಹಳ ಸುಂದರವಾದ ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡ್ತವೆ. ಆ ಸ್ವರ್ಗವನ್ನು ಆಕರ್ಷಣೀಯವಾಗಿ ಕಾಣಿಸ್ತಾ ಇರುವಂತಹ ಸ್ವರ್ಗವನ್ನು ಯಾರು ಇಲ್ಲಿ ಇಷ್ಟಪಡಬೇಕು, ಪ್ರಪಂಚದ ಎಲ್ಲ ಜನರು ಇಷ್ಟಪಡಬೇಕು. ಜೊತೆಗೆ ಇಡೀ ಪ್ರಪಂಚನೇ ಪೂಜೆ ಮಾಡ್ತಾ ಇರುವಂತಹ ಸೂರ್ಯನನ್ನು ಬದಿಗಿಟ್ಟು ಯಾರನ್ನು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ರೋಮಿಯೋನನ್ನು ಪೂಜೆ ಮಾಡಬೇಕು ಅಂತ ಹೇಳಿ, ಅವನನ್ನು ಆರಾಧಿಸಬೇಕು ಅಂತ ಹೇಳಿಕೊಂಡು ಜೂಲಿಯಟ್ ಇಲ್ಲಿ ಆಸೆ ಪಡ್ತಾ ಇದ್ದಾಳೆ. ಸೊ ರಾತ್ರಿ ಅನ್ನುವಂತಹ ಕತ್ತಲೆಯಲ್ಲಿ ರೋಮಿಯೋ ಬರಬೇಕು. ಆ ರೋಮಿಯೋನನ್ನು ಯಾರು ಕರ್ಕೊಂಡು ಬರಬೇಕು, ರಾತ್ರಿ ಜೆಂಟಲ್ ನೈಟ್ ಕರ್ಕೊಂಡು ಬರಬೇಕು. ಜೊತೆಗೆ ಆ ನೈಟನ್ನು ಕೂಡ ಇಲ್ಲಿ ಬಹಳಷ್ಟು ಚೆನ್ನಾಗಿ ಹೊಗಳಿದ್ದಾರೆ. ಇದರ ಬಗ್ಗೆ ಮತ್ತೆ ನಾವು ಕ್ವಶನ್ ಆನ್ಸರ್ಸ್ ಮಾಡುವಾಗ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.